ಅಪಾಯ ಬಂದಾಗ ನಮ್ಮನ್ನು ಕಾಪಾಡುವುದು ನಮ್ಮ ಸುತ್ತಲೂ ಇರುವ ನಮ್ಮ ಬಳಗವಲ್ಲ, ನಮ್ಮ ಒಳಗೆ ಇರುವ ಬಲ ಮಾತ್ರವೇ. ನಮಗೆ ಕಷ್ಟ ಬಂದರೆ ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರು ಒರೆಸುವವರು ಸ್ನೇಹಿತರು. ಆದರೆ ನಮಗೆ ಕಾಣದ ಹಾಗೆ ಕಣ್ಣೀರು ಸುರಿಸುವವರು ತಂದೆ ತಾಯಿಯರು. ಯಾರು ತನ್ನನ್ನು ತಾನು ಅರಿತಿರುವರೋ ಅವರು ಸರ್ವಥಾ ಶಾಂತಿಯನ್ನು ಅನುಭವಿಸುತ್ತಾರೆ. ನೀನು ಎಲ್ಲರಿಗಿಂತ ಹೆಚ್ಚು ಕಷ್ಟ ನೋವು ಪಡುತ್ತಿದ್ದೀಯ ಎಂದರೆ ಅದರ ಅರ್ಥ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಎಂದು. ಬಂಗಾರ ಶುದ್ಧಿಯಾಗುವುದಕ್ಕೆ ಬೆಂಕಿಯಲ್ಲಿ ಸುಡಲೇಬೇಕು. ಮನುಷ್ಯನಿಗೆ ಬೆಟ್ಟದಷ್ಟು ಕಷ್ಟಗಳಿದ್ದರೂ ಅಣುವಿನಷ್ಟು ಧೈರ್ಯ ಕೊಡುವ ಮನುಷ್ಯ ಇದ್ದರೆ ಸಾಕು. ಜೀವನ ಯಾವತ್ತೂ ಭಯವಾಗಿ ಅನಿಸುವುದಿಲ್ಲ. ಗಾಳಿ ಅನ್ನುವುದು ಕಾಣಿಸದೇ ಇದ್ದರೂ ಸಮಸ್ತ ಜೀವಿಗಳಿಗೆ ಪ್ರಾಣ ಕೊಡುತ್ತದೆ. ಹಾಗೆ ನಾವು ಮಾಡುವ ಸಹಾಯ ಪ್ರಚಾರ ಆಗದೇ ಇದ್ದರೂ ಮನಸ್ಸಿಗೆ ಪ್ರಶಾಂತತೆ ಕೊಡುತ್ತದೆ. ಸಮಯ, ಆರೋಗ್ಯ ಹಾಗೆ ಬಾಂಧವ್ಯ ಇವುಗಳ ಮೇಲೆ ಯಾವುದೇ ರೀತಿಯ ಬೆಲೆ ಬರೆದಿರುವುದಿಲ್ಲ. ಇನ್ನು ಅವುಗಳನ್ನು ಕಳೆದುಕೊಂಡಾಗಲೇ ಅವುಗಳ ಬೆಲೆ ತಿಳಿಯುತ್ತದೆ. ಅದಕ್ಕಾಗಿ ಸಮಯವನ್ನು ಸದುಪಯೋಗಪಡಿಸಿಕೊ, ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಇನ್ನು ಬಾಂಧವ್ಯವನ್ನು ನಿರ್ವಹಿಸಬೇಕು. ಆತ್ಮವಿಶ್ವಾಸ ಅನ್ನುವುದು ನಮಗೆ ಯಶಸ್ಸನ್ನು ತಂದುಕೊಡುವುದಿಲ್ಲ, ಆದರೆ ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸುವ ಶಕ್ತಿ ಕೊಡುತ್ತದೆ. ಉನ್ನತವಾಗಿ ಯೋಚಿಸುವುದು ಅಭ್ಯಾಸ ಮಾಡಿಕೊಂಡರೆ ನಮಗೆ ನಾವೇ ಮಾರ್ಗದರ್ಶಕರಾಗಿ ಬದಲಾಗುತ್ತೇವೆ. ಪಾಪ ಕರ್ಮಗಳನ್ನು ಮಾಡಿಯೂ ಹಾಯಾಗಿ ಬದುಕುತ್ತಿರುವವರನ್ನು ನೋಡಿ ಏನೇ ಮಾಡಿದರೂ ಕರ್ಮ ಏನೂ ಮಾಡುವುದಿಲ್ಲ ಅನ್ನುವ ಭ್ರಮೆ ಬೇಡ. ಅಧಿಕಾರ, ಶ್ರೀಮಂತಿಕೆ ಇದೆಯೆಂದು ಏನು ಮಾಡಿದರೂ ಕರ್ಮ ಏನೂ ಮಾಡುವುದಿಲ್ಲವೆಂಬ ಭ್ರಮೆ ಮೂರ್ಖತನವೇ ಸರಿ. ಯಾವುದನ್ನೂ ನೀನು ಶಾಶ್ವತವೆಂದು ಭಾವಿಸಿರುವೆಯೋ ಅದು ಒಂದು ದಿನ ನಿನ್ನನ್ನು ದೂರವಾಗುತ್ತೆ. ಅಧಿಕಾರ ಇಂದು ಇದೆ, ನಾಳೆ ಇರುವುದಿಲ್ಲ. ಅಧಿಕಾರ, ಶ್ರೀಮಂತಿಕೆ ಇದೆಯೆಂಬ ಮಾತ್ರಕ್ಕೆ ದರ್ಪದಿಂದ ಮೆರೆಯಬೇಕೆಂಬ ನಿಯಮವೇನೂ ಇಲ್ಲವಲ್ಲ. ಯಾತಕ್ಕಾಗಿ ಈ ದರ್ಪ? ಅಲ್ಲ, ಇದು ಒಳಿತಲ್ಲ. ಕರ್ಮದ ಫಲ ಯಾರನ್ನೂ ಬಿಡುವುದಿಲ್ಲ. ನೀನು ಯಾವುದರಿಂದಲಾದರೂ ತಪ್ಪಿಸಿಕೊಳ್ಳಬಹುದು, ಆದರೆ ಒಂದು ಕರ್ಮದ ಫಲದಿಂದ ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಭಗವಂತ ಅಧಿಕಾರ, ಶ್ರೀಮಂತಿಕೆ ಕೊಡುವುದು ದರ್ಪದಿಂದ ಮೆರೆಯಲು ಅಲ್ಲವೆಂಬುದನ್ನು ನೆನಪಿಟ್ಟುಕೋ. ನೋಡು, ನಿನ್ನ ಸುತ್ತಲೂ ಈ ದಿನ, ಈ ಕ್ಷಣ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಒಮ್ಮೆ ಮೆಲುಕು ಹಾಕು. ಆಗ ನಿನಗೇ ತಿಳಿಯುತ್ತದೆ ಅಧಿಕಾರ, ಹಣದಿಂದ ಮೆರೆದವರೆಲ್ಲ ಏನಾಗುತ್ತಿರುವರು ಎಂದು. ನನಗೆ ಈಗಲೂ ಆಶ್ಚರ್ಯ ಏನೆಂದರೆ ಮನುಷ್ಯ ಇಷ್ಟು ಚಿಕ್ಕ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ಎಂದು. ತಾನೇ ಶಾಶ್ವತವಲ್ಲ, ಆದರೆ ತನಗೆ ಬಂದ ಅಧಿಕಾರ, ಶ್ರೀಮಂತಿಕೆಯಲ್ಲಿ ಮುಳುಗಿ ಎಲ್ಲವೂ ಶಾಶ್ವತವೆಂಬ ಭ್ರಮೆಯಲ್ಲಿ ದರ್ಪದಿಂದ ಮೆರೆಯುತ್ತಿರುವನು ಎಂದು. ಹೌದಲ್ಲವೇ? ನೋಡಿ, ಎಚ್ಚರವಾಗಿರಿ. ಅಹಂಕಾರ, ದರ್ಪ, ಹಿಂಸೆ ಯಾವುದೂ ಒಳಿತಲ್ಲ. ಕರ್ಮದ ಫಲ ಹೊಂಚು ಹಾಕಿ ಕುಳಿತಿದೆ. ಸರಿಯಾದ ಸಮಯಕ್ಕಾಗಿ ಕಾದಿದೆ. ಯಾವುದೇ ಕ್ಷಣದಲ್ಲಾದರೂ ಕಬಳಿಸುತ್ತದೆ. ಆಗ ಎಚ್ಚೆತ್ತುಕೊಂಡರೆ ಉಪಯೋಗವಿಲ್ಲ. ನಾವು ಇತರರ ಬಳಿ ಹಣ ತೆಗೆದುಕೊಳ್ಳುವಾಗ ಇರುವ ಮಾತು, ಮರ್ಯಾದೆ ಹಿಂತಿರುಗಿ ಕೊಡುವಾಗಲೂ ಸಹ ಇರಬೇಕು. ಸ್ನೇಹಕ್ಕೆ ಆಸ್ತಿ, ಅಂತಸ್ತು, ವಯಸ್ಸಿನ ಮಿತಿ ಇರುವುದಿಲ್ಲ. ಇರಬೇಕಾದದ್ದು ಅರ್ಥ ಮಾಡಿಕೊಳ್ಳುವ ಮನಸ್ಸು. ಒಂದು ಬಂಧನವನ್ನು ನನ್ನದು ಎಂದು ಪೂರ್ತಿಯಾಗಿ ಸ್ವೀಕರಿಸಿದಾಗ ಎಷ್ಟೇ ಕಷ್ಟಗಳು ಎದುರಾದರೂ ಸರಿ, ಬಾಂಧವ್ಯವನ್ನು ದೂರ ಮಾಡಿಕೊಳ್ಳಬೇಕು. ಪ್ರತಿ ವ್ಯಕ್ತಿ ಒಂದು ಉತ್ತಮವಾದ ಆಶಯವನ್ನು
ಹೊಂದಿರಬೇಕು. ಅದನ್ನು ಪಡೆಯಲು ಶ್ರಮಿಸಬೇಕು. ಆಶಯವಿಲ್ಲದ ವ್ಯಕ್ತಿಯ ಜೀವನ ನಿರುತ್ಸಾಹದಿಂದ ಕೂಡಿರುತ್ತದೆ. ಇತರರಿಗೆ ನೋವು ಕೊಡುವವರು ಯಾವತ್ತಿದ್ದರೂ ನೋವು ಪಡುತ್ತಾರೆ. ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮಗೆ ಕೊನೆಯವರೆಗೂ ಹೋರಾಡುವ ಶಕ್ತಿ, ಧೈರ್ಯವಿದ್ದರೆ ಖಂಡಿತವಾಗಿಯೂ ಗೆಲುವನ್ನು ಸಾಧಿಸುತ್ತೀರಿ. ಹಣ ಮತ್ತು ಅಧಿಕಾರದ ಮೇಲೆ ವ್ಯಾಮೋಹ ಬೆಳೆಯುವುದರ ಜೊತೆ ಆರೋಗ್ಯ, ಪ್ರೇಮ, ಅನುರಾಗ, ಬಂಧು ಬಾಂಧವ್ಯ ಎಲ್ಲದರಿಂದಲೂ ದೂರವಾಗಬಹುದು. ಹಣ ಸಂಪಾದಿಸು, ಆದರೆ ಆಸೆಗಳನ್ನು ಬೆಳೆಸಿಕೊಳ್ಳಬೇಡ. ಏಕೆಂದರೆ ಆಸೆಗಳಿಗೆ ಕೊನೆಯೆಂಬುದು ಇರುವುದಿಲ್ಲ. ನಿಮಗೆ ಏನಾದರೂ ಸಾಧಿಸುವ ಆತುರತೆ ಇದ್ದರೆ ಎಲ್ಲವೂ ಸಾಧ್ಯವಿದೆ. ಅದೇ ಸೋಮಾರಿತನದಿಂದ ಇದ್ದರೆ ಒಂದು ಸಣ್ಣ ಕೆಲಸವೂ ಸಾಧ್ಯವಾಗುವುದಿಲ್ಲ. ನಾವು ಪ್ರತಿ ಸಂದರ್ಭದಲ್ಲೂ ಸರಿಯಾಗಿ ಯೋಚಿಸುವುದು ಎಷ್ಟು ಅವಶ್ಯವೋ ಹಾಗೆ ಪ್ರತಿ ಸಂದರ್ಭದಲ್ಲೂ ಕಲಿಯುವುದು ಅಷ್ಟೇ ಅವಶ್ಯ. ಎಲ್ಲ ಸಮಯದಲ್ಲೂ ಅದೃಷ್ಟವನ್ನು ಮಾತ್ರವೇ ನಂಬಿಕೊಂಡು ಯಶಸ್ವಿ ಆಗುವೆನೆಂದು ಭಾವಿಸಬೇಡ. ದೃಢತೆ ಮತ್ತು ನಿರಂತರ ಶ್ರಮವನ್ನು ಮಾತ್ರ ನಂಬಿಕೊ. ಗೆಲುವು ತಪ್ಪದೇ ವರಿಸುತ್ತದೆ. ಜೀವನ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ನಗುವವನ ಬಾಳಲ್ಲಿ ಅಳುವ ದಿನ ಮತ್ತು ಅಳುವವನ ಬಾಳಲ್ಲಿ ನಗುವ ದಿನ ತಪ್ಪದೇ ಬರುತ್ತದೆ. ಸ್ವಲ್ಪ ಸಹನೆ ಇರಬೇಕಷ್ಟೆ. ಸಹನೆ ಅನ್ನುವುದು ಎಷ್ಟು ಕಹಿಯಾಗಿರುತ್ತದೆಯೋ ಅದರಿಂದ ಬರುವ ಪ್ರತಿಫಲವೂ ಕೂಡ ಅಷ್ಟೇ ಸಿಹಿಯಾಗಿರುತ್ತದೆ. ನಿನ್ನ ಗಮ್ಯ ಎಷ್ಟೇ ಎತ್ತರವಿರಲಿ, ಅದನ್ನು ತಲುಪುವ ಮಾರ್ಗ ಮಾತ್ರ ಕೆಳಗಿಂದಲೇ ಆರಂಭವಾಗುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.